ಅನ್ನುವಂಥದ್ದು ದಯಮಾಡಿ ಇ ಡಿ ಅವರು ಹೇಳಬೇಕು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಲಿ ಕಾಂಗ್ರೆಸ್ನವರೇ ಆಗಲಿ ನಾವೇ ಆಗಲಿ ಇದು ಸಂಭ್ರಮ ಆಚರಣೆ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದಿಸ್. ಇನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದರಲ್ಲೂ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಯಯುತವಾಗಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಅಷ್ಟೇ ನಾವು ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನ್ಯಾಯ ಬೇಡಿಕೆ ಏನಿತ್ತು ಆ ನ್ಯಾಯ ಸಿಕ್ಕಿದೆ. ನಮ್ಮನ್ನು ಅನ್ನೆಸರಿ ಇಡೀ ದೇಶಾದ್ಯಂತ ಬಿ ಜೆ ಪಿ ಗೌರ್ಮೆಂಟ್ ಇರುವಂಥ ಜಾಗದಲ್ಲೆಲ್ಲ ಬಿ ಜೆ ಪಿಯವರು ಅವರ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಎದುರಿಸಿ ಜೈಲ್ಗೆ ಹಾಕಿಸಿ ಗೌರ್ಮೆಂಟ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆನೂ ಕಾಣ್ತಾ ಇದ್ದೀವಿ. ಅದನ್ನು ಸೇಮ್ ಎಕ್ಸ್ಪೆರಿಮೆಂಟ್ ದೇ ವಾಂಟೆಡ್ ಡೂ ಇಟ್ ಇನ್ ಕರ್ನಾಟಕ, ಬಟ್ ಇಟ್ ಇಸ್ ನಾಟ್ ವರ್ಕಿಂಗ್, ಇಟ್ ಇಸ್ ನಾಟ್ ಗೋನ್ ಟು ವರ್ಕ್ಔಟ್. ಸಿದ್ದರಾಮಯ್ಯನವ್ರನ್ನ ನೀವಲ್ಲ ನಿಮ್ಮ ಮುಪ್ಪಾಟ್ನವರು ತಾತ ಮುತ್ತಾತ್ನವ್ರನ್ನ ಕರ್ಕೊಂಬಂದ್ರು ಸಿದ್ದರಾಮಯ್ಯನವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಹೇಳ್ತೀವಿ. ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಭಾಳ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಭಾಳ ಪ್ರಮುಖವಾಗಿ ನಾನು ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಭಾಳ ತಾಳ್ಮೆಯಿಂದ ಇದ್ದರು, ಭಾಳ ತಾಳ್ಮೆಯಿಂದ ಆದಿ ಬೀದಿನಲ್ಲೆಲ್ಲ ಬಾಯಿ ಬಡ್ಕೊಂಡು ಸಿದ್ದರಾಮಯ್ಯನವ್ರನ್ನ ಏಕಕೋಶದಲ್ಲಿ ಸಂಭೋಗ ಮಾಡುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೂ ತಾಳ್ಮೆ ಕಡ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡೋದಿಲ್ಲ, ಮಾಡಬಾರ್ದು. ಇದೇ ತಾಳ್ಮೆಯಿಂದ ಇರಬೇಕು. ನ್ಯಾಯ ಸಿಕ್ಕೇ ಸಿಗುತ್ತೆ. ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಅಧ್ಯಕ್ಷಗಳು, ಇಬ್ಬರು ಅಧ್ಯಕ್ಷಗಳು, ಮೂರ್ತಿಯವರು ಮತ್ತು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರು ಕಂಪ್ಲೇಂಟೇ ರಿಜಿಸ್ಟರ್ ಮಾಡಲಿಲ್ಲ, ಕಂಪ್ಲೇಂಟೇ ತಗೊಳ್ಳಿಲ್ಲ. ಆದರೂ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ನಮ್ಮ ಸರ್ಕಾರ ಕೆಲವು ಕೇಳ್ತಿದ್ರು, ನೀವೇ ಕೇಳ್ತಿದ್ರು, ನಿಮ್ಮದೇ ಸರ್ಕಾರ ಇದೆಯಲ್ರಿ, ನಿಮ್ಮ ಸರ್ಕಾರ ಇದು, ನೀವು ಸುಮ್ಮನೆ ಕೂತಿದ್ದೀರಾ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು. ನಾವೆಲ್ಲೂ ಅದನ್ನು ಕಾನೂನನ್ನ ಬಿಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅದು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ದಯಮಾಡಿ ಇನ್ಮೇಲಾದ್ರೂ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಅನುದಾನ ತರುವಂಥದ್ರಲ್ಲಿ ನೀವು ಪ್ರಯತ್ನ ಮಾಡಿ. ಬಿ ಜೆ ಪಿ ಜೆ ಡಿ ಎಸ್ನವರು 19 MP ಗೆಲ್ಸಿ ಕಳಿಸಿದ್ದಾರೆ. 5 ಜನ ಮಂತ್ರಿಗಳಿದ್ದೀರಿ. 24/7 ಕಾಲು ನೋವಿದ್ರು ಸಿದ್ದರಾಮಯ್ಯನವರು ಮೇಲೆ ಕೂತ್ಕೊಂಡು ಅವ್ರ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ಗಳನ್ನ ಮಾಡುವಂಥದ್ದು, ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು, ಜನಗಳಿಗೆ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದು ಪರಿಹಾರ ಕಂಡುಕೊಳ್ಳುವಂಥದ್ದಕ್ಕೆ DCM ಮತ್ತು CM ಇಬ್ಬರೂ 24/7 ಕೆಲಸ ಮಾಡ್ತಾವ್ರೆ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದು ಎರಡನೇ ಭಾಗ ಅದು ಇರಲಿ ಒಂದು ಕಡೆ. ದಯಮಾಡಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೋತೀವಿ, ಜನಸಾಮಾನ್ಯರ ಪರವಾಗಿ 6.25 ಕೋಟಿ ಜನಸಾಮಾನ್ಯರ ಪರವಾಗಿ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಳ್ಳೆಯದು ಕೆಲಸ ಮಾಡುವಂಥದ್ದಕ್ಕೆ ಒಂದು ಕೈ ಜೋಡಿಸಿ ಕೊನೆಯಲ್ಲಿ ಅಟ್ಲೀಸ್ಟು. ಇದು ಬಿಡಿ, ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಬಿಡಿ, ಸಿದ್ದರಾಮಯ್ಯನವ್ರು ತೆಗಿಬೇಕು. ನಿಮ್ಮ ಮನೆಯಲ್ಲಿ ಹೆಗ್ಗಣ ಬಿದ್ದು ಸತ್ವಾಗಿ ವಾಸನೆ ಹೊಡಿತಾ ಇದೆ 3 ಕಿಲೋಮೀಟ್ರು, ಅದನ್ನು ಸರಿ ಮಾಡ್ಕೊಳ್ಳೋವಂಥದ್ದಕ್ಕೆ ಒಂದು ಪ್ರಯತ್ನ ನೀವು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಮ್ಮನ್ನು ನೀವು ಕೆಣಕಿ ಡಿ ಕೆ ಶಿವಕುಮಾರ್ನು ಮತ್ತು ಸಿದ್ದರಾಮಯ್ಯನವ್ರನ್ನ ಇನ್ನೇನೋ ಮಾಡಿ ಅವರಿಬ್ಬರಿಗೂ ತಂದಿಕ್ಕಿ ಸರ್ಕಾರ ಕೆಡವಿ ಅದನ್ನೆಲ್ಲ ನಾವು ಬಂದು ಕೂತ್ಕೋಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ. ಕೇಂದ್ರ ಸರ್ಕಾರ ಅಲ್ಲಿ ಅಮೇರಿಕಾದವ್ರನ್ನ ಚೈನ್ ಕಟ್ಟಿ ಎಳ್ಕೊಂಬತ್ತವ್ರೆ, ಹ್ಯಾಂಡ್ ಕಫ್ ಹಾಕಿ. ಏನಲ್ಲಿ ಅಮೇರಿಕಾದಲ್ಲಿ ಔಡಿ ಮೋದಿ, ಟ್ರಂಪ್ ಇವರಿಬ್ಬರು ಸೇರ್ಕೊಂಡು ಹೆಗಲ ಮೇಲೆ ಹೆಗಲ್ ಕೈ ಹಾಕ್ಕೊಂಡು ಏನು ಭಾಷಣಗಳು ಬಿಗ್ದಿದ್ದೆ. ನಮ್ಮ ದೇಶದ ಜನತೆಗೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾವ್ರೆ ಅನ್ನುವಂಥದ್ದು ದಯಮಾಡಿ ಎಷ್ಟು ನಮಗೆ ನಾಚಿಕೆ ಆಗುತ್ತೆ. ನಮ್ಮ ದೇಶದ ಜನತೆಯನ್ನು ಕೋಳ ಹಾಕಿ ತಗೊಂಬಂದು ನಮ್ಮಲ್ಲಿ ತಳ್ಳಿಬಿಟ್ಟು ಹೋಗ್ತಾರೆ. ಮಿಲ್ಟ್ರಿ ವಿಮಾನದಲ್ಲಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಿಲ್ಟ್ರಿ ವಿಮಾನದಲ್ಲಿ ಕುರಿಗಳನ್ನ ದನಗಳನ್ನ ತಗೊಂಬರುವಂಥ ಒಂದು ವಿಮಾನದಲ್ಲಿ ತಗೊಂಬಂದು ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾವ್ರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರೇ, ಅಮಿತ್ ಶಾ ಅವರೇ, ದಯಮಾಡಿ ಬಿಡಿ. ಸಿದ್ದರಾಮಯ್ಯನವ್ರನ್ನ ಕೆಣ್ಕೋವಂಥದ್ದು ಬಿಡಿ. ಜನಸಾಮಾನ್ಯರಿಗೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ, ದಯಮಾಡಿ ನಿಜವನ್ನು ಹರಿಯದೇನೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಅವರ ಫ್ಯಾಮಿಲಿನ ತೇಜೋವಧೆ ಮಾಡುವಂಥ ಕೆಲಸವನ್ನು ಬಿಡಿ. ಇನ್ಮೇಲಾದರೂ ಬಿಡಿ. ಇಲ್ಲಾಂದರೆ ಪೊಲೀಸ್ನವರು ಸೀರಿಯಸ್ಸಾಗಿ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸಗಳು ಆಗಬೇಕು. ಈ ಭಾಗದ KR ಕಾನ್ಸ್ಟಿಟ್ಯೂನ್ಸಿ MLA, ಫಸ್ಟ್ ಟೈಮ್ MLA, ಯಾರೋ ಇನ್ನೊಬ್ಬರು ಸಂಸದರು, 100ಕ್ಕೆ 200ರಷ್ಟು ವಿಶ್ವಾಸ ಇದೆಯಂತೆ. 100ಕ್ಕೆ 200ರಷ್ಟು ವಿಶ್ವಾಸ ಇದೆ, ನಾವು CBI ಕೊಟ್ಟೇ ಕೊಡ್ತಾರೆ ಅಂತ. ಯಾಕೆ ನೀನೇ ಹೋಗಿ ಜಡ್ಜ್ಮೆಂಟ್ ಬರೆದುಬಿಡ್ಬೇಕಾಯ್ತಂತ.
ಜಡ್ಜ್ಮೆಂಟ್ ನೀನೇ ಬರೆದುಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು. 100ಕ್ಕೆ 200 ಪಟ್ಟು ವಿಶ್ವಾಸ ಇದೆಯಂತೆ. ಅದೇನು ನಡೆದಿದೆ? ಸಿದ್ದರಾಮಯ್ಯನವರು ಬೇರೆ ಸೈಟ್ಗಳಲ್ಲಿ ಅನಾಚಾರಗಳು, ಅನಾಹುತಗಳು, ಇನ್ಯಾವುದೋ ಇಲ್ಲಿಗ್ಯುಲಾರಿಟಿ ನಡೆದಿದ್ದು ತನಿಖೆ ಮಾಡಿ ಸ್ವಾಮಿ. ನಮ್ದು ಯಾವುದೇ ಅಭ್ಯಂತರ, ನಾವೇ ತನಿಖೆ ಮಾಡಿಸ್ತಾ ಇದ್ದೀವಲ್ಲ, ನಾವೇ ಮಾಡಿಸ್ತಾ ಇದ್ದೀವಿ. ಮೂಡ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಉತ್ತೇಜನ ಕೊಡ್ತೀವಿ. ಅದೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರ ಫ್ಯಾಮಿಲಿನ ನೀವು ಹಿಡ್ಕೊಂಡು ಅಳ್ಳಾಡಿಸೋಂಥ ಕೆಲಸವನ್ನು ಮಾಡುವಂಥದ್ದನ್ನ ಬಿಡಬೇಕು. ಇದು ಕಾರ್ಯಕರ್ತರಿಗೆ ಬಹಳ ನೋವಿದೆ. ಅವರು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು BJPಯವರು JDSನವ್ರು ಮಾಡಬಾರ್ದು. ಬಾಯಿಗೆ ಬಂದಂಗೆಲ್ಲ ತೇಜೋವದೆ ಬೈಯುವಂಥದ್ದು ಸಿದ್ದರಾಮಯ್ಯನವ್ರನ್ನ ಮಾಡುವಂಥದ್ದು ನಿಲ್ಲಿಸಬೇಕು, ಅಷ್ಟೇ. ಆಮೇಲೆ ಕೊನೆಯದಾಗಿ ಮತ್ತೆ ನಾನು ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಎಲ್ಲೂ ದಯಮಾಡಿ ನೀವು ಸಂಭ್ರಮಾಚರಣೆ ಮಾಡುವಂಥದ್ದು ಅದೆಲ್ಲ ಮಾಡಬೇಡಿ. ಕೇಸು ಹಾಕಿದ್ರು ನಾವು ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಕ್ಕಿದೆ, ಅದನ್ನು ಮತ್ತೆ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮಾಡಲಿ. ಸಿದ್ದರಾಮಯ್ಯ ಸಾಹೇಬರು ಅವರೇ ಖುದ್ದಾಗಿ ಹೊರಗಡೆ ಬಂದು ನಾಳೆ ನಾಡ್ದು ಪ್ರೆಸ್ ಮೀಟ್ ಮಾಡಿ ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಬೋದು. ಯಾರಾದರೂ ಬೇರೆ ಇನ್ಯಾವುದೋ ಮಾಡೋದು, ಸಂಭ್ರಮಾಚರಣೆ ಮಾಡೋದು, ಇನ್ನೇನೋ ಒಂದು ಸರ್ಕಲಲ್ಲಿ ಇನ್ನೇನೋ ಮಾಡೋದು, ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಅದೇನಾದರೂ ಆದರೆ ಅಧ್ಯಕ್ಷಗಳ ನೇತೃತ್ವದಲ್ಲಿ ಆದರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇನ್ಯಾರೋ ಇನ್ನೇನೋ ಮಾಡ್ಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಮ್ಮ ಇಬ್ಬರು ಅಧ್ಯಕ್ಷರುಗಳು ಮಾತಾಡ್ತಾರೆ, ನಮ್ಮ ರಾಜೀವ್ ಅವರು ಮಾತಾಡ್ತಾರೆ. ಆಮೇಲೆ ನೆಕ್ಸ್ಟು ನಾವಿಲ್ಲಿಂದ ಸತ್ಯಮೇವ ಜಯತೆ ಒಂದಷ್ಟು ಪ್ಲಕಾರ್ಡ್ ಮಾಡ್ಕೊಂಡಿದ್ದೀವಿ. ಒಂದು ಕಡೆ ನಡ್ಕೊಂಡು ಹೋಗ್ತೀವಿ ಮ್ಯಾಟ್ರೋಪೋಲ್ ಸರ್ಕಲ್ವರೆಗೂ. ತಾವು ದಯಮಾಡಿ ಬರಬೇಕು. ನಾವು ಮಾಡಿದ್ದ ಆರೋಪ ಅಲ್ಲ ಸರ್, ಅದು 17 ವರ್ಷದ ಹೆಣ್ಮಗುನ ಅಲ್ಲ ಟೀಕೆ ಟಿಪ್ಪಣಿ ಅಂದರೆ ನಾವು ನಮ್ಮ ಮೇಲೆ ಆಪಾದನೆ ಮಾಡೋ ಸಂದರ್ಭದಲ್ಲಿ ಪೋಕ್ಸೋ ಕೇಸ್ ಇದೆ ನಿಮ್ಮ ತಂದೆಯವ್ರ ಮೇಲೆ, ಅದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ ಅಂತ ಹೇಳುವಂಥ ಕೆಲಸವನ್ನು ಅಷ್ಟೇ ನಾವು ಮಾಡಿದ್ದೀವಿ. ಅದು ಕಾನೂನಾತ್ಮಕವಾಗಿ ಹೈಕೋರ್ಟು ಅವ್ರಿಗೂ ರಿಲೀಫ್ ಕೊಟ್ಟಿದೆ, ಬಟ್ ಬೇಲ್ ಕೊಟ್ಟಿದೆ ಅಷ್ಟೇ. ಕೇಸ್ನ ಏನು ಡಿಸ್ಮಿಸ್ ಮಾಡಿಲ್ವಲ್ಲ, ದೇ ಹ್ಯಾವ್ ನಾಟ್ ಕ್ವಾಶ್ ದ ಕೇಸ್. ಪೋಕ್ಸೋ ಕೇಸ್ನ ಆ ರೀತಿ ಕ್ವಾಶ್ ಮಾಡೋಕ್ಕೆ ಬರೋಲ್ಲ. ಸೊ ನಾನ್ ಬೇಲಬಲ್ ಇದನ್ನು ಅವ್ರಿಗೆ ಅಡ್ವಾನ್ಸ್ ಬೇಲ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಏನು ತನಿಖೆ ಆಗಿ ಫೈನಲಾಗಿ ಏನು ಜಜ್ಮೆಂಟ್ ಬರುತ್ತೋ ಅದನ್ನು ಕಾಯ್ದು ನೋಡಬೇಕು ಅನ್ನುವಂಥದ್ದು ಅಷ್ಟೇ. ಯಾಕೆಂದರೆ ವಿಜಯೇಂದ್ರ ಅವರು, ನಾವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಸತ್ಯ ಹರಿಶ್ಚಂದ್ರ ಫ್ಯಾಮಿಲಿಯವರು ನಾವು ಅಂತ ಊರೆಲ್ಲ ಸಿದ್ದರಾಮಯ್ಯನವ್ರು ಬೈಯುವಂಥ ಕೆಲಸವನ್ನು ಮಾಡ್ತಿದ್ರಲ್ಲ. ಬೆಂಗಳೂರಿಂದ ಮೈಸೂರಿಗೂ ನಮ್ಮ ರಾಜೀವ್ ಅವರು ಮಾತಾಡ್ತಾರೆ, ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರಿ. ಯಾಕೆ ಪಾದಯಾತ್ರೆ ಮಾಡಿದ್ರಿ, ಏನು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಈಗ ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ಮೂರ್ತಿ ಅವರು ಮಾತಾಡ್ತಾರೆ. ವಿಜಯ್ ಕುಮಾರ್ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.